ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಅದಕ್ಕಿಂತ ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಜೊತೆಗೆ ಅನೇಕ ಕಷ್ಟಗಳು ಬಾಧಿಸ್ತಾ ಇದೆ ಅಂದರೆ ಸ್ವಾಭಾವಿಕವಾಗಿ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ 2 ವಸ್ತುಗಳನ್ನು ಆಗಾಗ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಕ್ರವಾರಗಳು. ಇದರಿಂದ ಸ್ವಾಭಾವಿಕವಾಗಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತೂ ಸಿಗುತ್ತೆ. ಖಂಡಿತ ಇದೆಲ್ಲ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು. ಸಾಧಾರಣವಾಗಿ ಯಾರು ಇದನ್ನು ಸಂಕಲ್ಪ ಸಹಿತವಾಗಿ ಮನಸ್ಸಿಟ್ಟು ಮಾಡ್ತಾರೋ ಖಂಡಿತ ಅದಕ್ಕೆ ನಿಮಗೆ ಆನ್ಸರ್ ಸಿಗುತ್ತೆ. ತುಂಬ ಜನ ನಾನು ಕೊಟ್ಟಿರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ಈ ಸರಳವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಿ ಅದರಿಂದ ಗುರುಗಳೇ ನನಗೆ ಈ ಒಂದು ಕಾರ್ಯಗಳಾಯಿತು, ಈ ಒಂದು ಕೆಲಸಗಳಾಯಿತು. ಜಸ್ಟ್ ಸಿಂಪಲ್ ಆಗಿರ್ತಕ್ಕಂಥ ಮೆಥಡ್ಸ್, ಭಾಳ ಸರಳವಾಗಿರ್ತಕ್ಕಂಥ ಮೆಥಡ್ಸ್ ಖಂಡಿತ ಮಾಡಿ. ಇದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಶುಕ್ರವಾರ ಈ ದಿನ ಷಷ್ಠಿ ತಿಥಿ ಇದೆ, ಕೃಷ್ಣಪಕ್ಷ, ಶುಭಯೋಗ ಇರತಕ್ಕಂಥ ಸಮಯ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥದ್ದು. ಚಂದ್ರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಈ ದಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೆ. ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 40 ನಿಮಿಷದಿಂದ ಸಂಜೆ 5 ಗಂಟೆ 18 ನಿಮಿಷದವರೆಗೆ. ಗುಳಿಕ ಕಾಲ ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ 7 ಗಂಟೆ 29 ನಿಮಿಷದಿಂದ 9 ಗಂಟೆ 7 ನಿಮಿಷದವರೆಗೆ. ಹಾಗೆ ಇದನ್ನು ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 8 ಗಂಟೆ 19 ನಿಮಿಷದಿಂದ 9 ಗಂಟೆ 12 ನಿಮಿಷ ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ 1 ಗಂಟೆ 37 ನಿಮಿಷದಿಂದ 2 ಗಂಟೆ 30 ನಿಮಿಷದವರೆಗೆ. ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾರೆ. ಹಾಗಾಗಿ ಇದರ 12 ರಾಶಿಗಳ ಇದರಿಂದ ಫಲಗಳು ಏನಿರುತ್ತೆ ನೋಡ್ಕೊಂಬರೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವರಿಗೆ ಭಾಳ ವಿಶೇಷವಾಗಿ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಮೇಲಾಗಿ ಈ ದಿನ ಸ್ವಲ್ಪ ಈಗೋಸ್ಟಿಕ್ ನೇಚರ್, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ತಲ್ಲೀನತೆ ಇರುತ್ತೆ. ಆಯಾ ಕ್ಷೇತ್ರದ ಅನುಗುಣವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ನಾನು ಸಂಪಾದನೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಸಂಸ್ಥೆಯನ್ನು ನೀವು ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಾ ಮೇಷರಾಶಿ ಅಂದಾಗ ಅದರ ಕೆಲಸದ ಉತ್ಕೃಷ್ಟತೆ ನಿಮಗೆ ಲಭ್ಯವಾಗ್ತದೆ. ಖಂಡಿತವಾಗಿ ಆ ಸಂಸ್ಥೆಯ ಹೆಸರು ಕೀರ್ತಿ ಪ್ರತಿಷ್ಠೆ ನನಗೆ ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದು ಮೇಷರಾಶಿಯವರಿಗೆ ದಿನ ಇದೆ. ಆರೋಗ್ಯದಲ್ಲಿ ಉತ್ತಮ ಇರ್ತದೆ. ಹಾಗೆ ತುಂಬ ವಿಲ್ ಪವರ್ ಇರ್ತಕ್ಕಂಥ ದಿನ. ಏನೇ ಬಂದರೂ ನಾನು ನಿಭಾಯಿಸ್ತೀನಿ ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಸ್ವಲ್ಪ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳ ಹೊರತುಪಡಿಸಿದ್ರೆ ಈ ದಿನ ಎಲ್ಲ ವರ್ಗದವರೆಗೂ ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಉತ್ತಮ. ಋಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಋಷಭ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ. ಸ್ವಲ್ಪ ನಷ್ಟ ಇದೆ, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ. ಯಾಕೆಂದರೆ ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಖರ್ಚುಗಳು ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ಇರುತ್ತೆ. ಮನೆಯಿಂದ ದೂರ ಉಳಿತಕ್ಕಂಥದ್ದೇ ಜಾಸ್ತಿ ಇದೆ. ಬಟ್ ಒನ್ ಥಿಂಗ್, ಭಾಳಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಈ ದಿನ ಸ್ವಲ್ಪ ಮಟ್ಟಿಗೆ ನಡೀತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಋಷಭ ರಾಶಿ ಆದಷ್ಟು ಕೂಡ ಈ ದಿನ ಹೊರಗಡೆ ಇರತಕ್ಕಂಥದ್ದೇ ಜಾಸ್ತಿ ತೋರಿಸ್ತಾ ಇದೆ. ಸ್ವಲ್ಪ ನಷ್ಟ ಇದೆ. ಸಾಧ್ಯವಾದರೆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ. ಸಾಸಿವೆ ಸಮೇತ ಸ್ವಲ್ಪ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ. ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿದ್ರೆ ಋಷಭ ರಾಶಿ ಸ್ವಲ್ಪ ತಕ್ಕ ಮಟ್ಟಿಗೆ ಉತ್ತಮ. ಮಿಥುನ ರಾಶಿ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ. ಸ್ವಲ್ಪ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಹನರ್ಡ್ ಮನಿ ಸಾಧ್ಯತೆ ಈ ದಿನ ತುಂಬ ಜಾಸ್ತಿ ಇದೆ. ಇದ್ದಕ್ಕಿದ್ದಾಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರುತ್ತೆ. ನೀವು ಸಂಪಾದನೆ ಅನ್ಎಕ್ಸ್ಪೆಕ್ಟ್ ಮಾಡೇ ಇರಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಹಣ ಈ ದಿನ ನಿಮಗೆ ಬರ್ತಕ್ಕಂಥ ಜಾಸ್ತಿ ಇದೆ. ಮಿಥುನ ರಾಶಿ ಕೋಪ ನಿಯಂತ್ರಣ, ಮಾತುಗಳ ಮೇಲೆ ನಿಯಂತ್ರಣದಲ್ಲಿಟ್ಕೊಂಡ್ರೆ ಈ ದಿನ ಅಧಿಕ ಲಾಭವನ್ನು ಪಡಿತಕ್ಕಂಥದ್ದು. ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಕೇವಲ ಪ್ರಯತ್ನದ ಮೇರೆಗೆ ಶುಭದ ಆಗ್ತಕ್ಕಂಥದ್ದು ಇರುತ್ತೆ. ಕೇವಲ ಶಿವನಿಗೆ ಜಲಾಭಿಷೇಕ ಅಥವಾ
ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮಿಥುನ ರಾಶಿಯವರಿಗೆ ಸಾಂತ್ವನ ಸಿಗ್ತಕ್ಕಂಥದ್ದು ಇರ್ತದೆ. ಹಾಗೆ ಕಟಕ ರಾಶಿಯವರಿಗೂ ಸಹಿತವಾಗಿ ಜನಾನುರಾಗ, ಜನದೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಣ್ತಕ್ಕಂಥ ದಿನವಾಗ್ತದೆ. ರಾಜಕೀಯವಾಗಿರ್ತಕ್ಕಂಥ ನಡೆನುಡಿಗಳು ಜಾಸ್ತಿ ಇರ್ತದೆ. ವೈವಾಹಿಕ ಜೀವನ ಸ್ವಲ್ಪ ಟಫ್ ಇರುತ್ತೆ, ಅಹಮ್ಮಿಂದ ಸ್ವಲ್ಪ ಡಿಫ್ರೆನ್ಸ್ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ಈ ದಿನ ತುಂಬ ಚೆನ್ನಾಗಿ ನಡೀತದೆ. ಈ ದಿನ ಬರೀ ನಿಮಗೆಲ್ಲ ವ್ಯಾವಹಾರಿಕವಾಗಿರ್ತಕ್ಕಂಥ ಮೈಂಡು, ಸ್ವಲ್ಪ ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಆಸಕ್ತಿ ಜಾಸ್ತಿ ಇದೆ. ಶುಭವಿದೆ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿ ಆದಷ್ಟು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಾ. ಏನಾದರೂ ಯಾವುದಾದ್ರೂ ಕೂಡ ಸಂಧಾನದ ಮೂಲಕ ಬಗೆಹರಿಸ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಮಾತುಕತೆಗಳೇ ಆಗಲಿ, ಕೆಲಸಗಳೇ ಆಗಲಿ, ಯಾವುದೇ ಕೆಲಸಗಳನ್ನು ಒಂದು ಸಂಧಾನಕ್ಕೆ ದೂಡ್ತೀರ. ಈ ಥರ ನಾನು ಈ ಕೆಲಸ ಕೋರ್ಟ್ ಕಚೇರಿ ಈ ಏನಾದರೂ ಕೇಸ್ ಇದೆ, ಇದನ್ನು ಆದಷ್ಟು ಸಂಧಾನಕ್ಕೆ ನೂಕೋಣ ಅಂತಕ್ಕಂಥದ್ದು ಜಾಸ್ತಿ ಇದೆ. ಬಟ್ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ, ಬಟ್ ಬಂದರೂ ಉಪಶಮನವಾಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ಧಾರ್ಮಿಕ ಕೆಲಸಗಳಲ್ಲಿ ಕೈಗೂಡ್ತೀರಾ. ಹಾಗೆ ಜೊತೆಗೆ ಸ್ವಲ್ಪ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲೂ ತಲ್ಲೀನತೆ ಇರತಕ್ಕಂಥದ್ದು ಇರ್ತದೆ. ಕೋಪ ನಿಯಂತ್ರಣದಲ್ಲಿಟ್ಕೊಳ್ಳಿ, ಎಕ್ಸ್ಪೆಷಲಿ ಆರೋಗ್ಯ ಕಾಪಾಡಿಕೊಳ್ಳಿ. ಇದು ಬಹಳ ಮುಖ್ಯ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಬಟ್ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಚೇಂಜ್ ಆಫ್ ಜಾಬ್ ಮಾಡ್ತಕ್ಕಂಥವ್ರಿಗೂ ಸಾಧ್ಯತೆ ಆಗಿರ್ತಕ್ಕಂಥದ್ದು ಇದೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಸ್ವಲ್ಪ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ. ಫ್ರೆಂಡ್ಸ್ ಮೋಸ ಮಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ವ್ಯಾವಹಾರಿಕವಾಗಿರ್ತಕ್ಕಂಥ ನಷ್ಟ, ಯಾರು ಟ್ರೇಡಿಂಗ್ ಮಾಡ್ತಾ ಇದ್ರೋ ಆ ಟ್ರೇಡಿಂಗಲ್ಲಿ ಸ್ವಲ್ಪ ತುಂಬಾ ನಷ್ಟ ಅನುಭವಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಬಿ ಕೇರ್ಫುಲ್. ಸಾಧ್ಯವಾದರೆ ನೀವು ಶಿವನಿಗೆ ಹಾಲಿನ ಅಭಿಷೇಕ ಅಥವಾ ರುದ್ರಾಭಿಷೇಕ ತುಂಬ ಪವರ್ಫುಲ್ ಆಗಿದೆ, ಧಾರಾಳವಾಗಿ ರುದ್ರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಈ ದಿನ ನೀವು ಹಳದಿ ವಸ್ತ್ರಧಾರಣೆ ಅಥವಾ ಹಳದಿ ಚಂದನ ಹಣೆಲಿಟ್ಕೊಂಡೇ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ದುಡುಕಿನ ನಿರ್ಧಾರಗಳು ಆಪತ್ತು ತರುತ್ತೆ, ಸ್ವಲ್ಪ ಎಚ್ಚರ. ತುಲಾರಾಶಿಯವರ ಈ ದಿನದ ಫಲಾಫಲ ಹೀಗಿರ್ತಕ್ಕಂಥದ್ದು ನೋಡಿ. ತುಲಾರಾಶಿಯವರ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಶುಭತ್ವ ಇದೆ. ಹಣಕಾಸು ಚೆನ್ನಾಗಿರುತ್ತೆ. ಮನೆಯ ವಿಚಾರದಲ್ಲಾಗಿರ್ಬೋದು, ಆಸ್ತಿಯ ವಿಚಾರದಲ್ಲಾಗಿರ್ಬೋದು, ಸಂಗಾತಿಯ ವಿಚಾರದಲ್ಲಾಗಿರ್ಬೋದು, ತುಲಾರಾಶಿಯವರಿಗೆ ಈ ದಿನ ವಿಶೇಷವಾಗಿರತಕ್ಕಂಥ ಲಾಭದ ದಿನ. ಸಾಧ್ಯವಾದಷ್ಟು ಕೂಡ ಜನಗಳೊಟ್ಟಿಗೆ ಉತ್ತಮ ಬಾಂಧವ್ಯದ ಮಾತುಕತೆಗಳು ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಹಾಗಾಗಿ ಈ ದಿನ ತುಲಾರಾಶಿಯವರಿಗೆ ಶುಭವಾಗಿರ್ತಕ್ಕಂಥ ದಿನ. ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೀಗಿರ್ತಕ್ಕಂಥದ್ದು ನೋಡಿ. ವೃಶ್ಚಿಕ ರಾಶಿಯವರಿಗೆ ಪ್ರಯತ್ನದ ಮೇರೆಗೆ ಶುಭ ಫಲ ಪ್ರಾಪ್ತಿ. ಸೋಂಬೇರಿಗಳಿಗಲ್ಲ ಈ ದಿನ ವೃಶ್ಚಿಕ ರಾಶಿಯವರು. ಕೇವಲ ಕಮ್ಯುನಿಕೇಷನ್ಸಿಂದ ತಾವು ಹಣ ಸಂಪಾದನೆ ಇರುತ್ತೆ. ಉತ್ತಮ ಬಾಂಧವ್ಯ, ಸರ್ಕಾರದೊಟ್ಟಿಗೆ ಯಾವುದೇ ಕೆಲಸಗಳಾಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಈ ದಿನ ಸ್ವಲ್ಪ ನಿಮ್ಮ ಪ್ರಯತ್ನದ ಮೇರೆಗೆ ಕೆಲಸ ನಡೆಯುತ್ತೆ. ಹಲವಾರು ದಾಖಲಾತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ದಿನವಾಗ್ತದೆ. ವೃಶ್ಚಿಕ ರಾಶಿ ಈ ದಿನ ಪ್ರಯಾಸದಾಯಕವಾಗಿರ್ತಕ್ಕಂಥದ್ದೇನಿಲ್ಲ. ಜಸ್ಟ್ ಒಂದು ಸ್ಮಾಲ್ ಎಫರ್ಟ್, ಖಂಡಿತ ಸಕ್ಸಸ್ ರೇಟ್ ಜಾಸ್ತಿ ಇದೆ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಇದೆ. ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ ಇರುತ್ತೆ. ಅದನ್ನು ಹೊರತುಪಡಿಸಿದರೆ ವೃಶ್ಚಿಕ ರಾಶಿಯವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾಲ. ಧನುರಾಶಿಯವ್ರಿಗೂ ಹೇಳ್ತಾ ಇದ್ದೇನೆ, ವಿಶೇಷವಾಗಿರ್ತಕ್ಕಂಥದ್ದು ಜನಾನುರಾಗಿಯ ವಿಚಾರದಲ್ಲಿ ಆಗಿರ್ಬೋದು, ಪ್ರೀತಿ ಪ್ರೇಮಗಳ ಅಂದರೆ ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ಬೇರೆಯವರ ಮೇಲೆ, ತಂದೆ ಮೇಲಾಗಿರ್ಬೋದು, ಹಾಗೆ ಹಿರಿಯರೊಟ್ಟಿಗಿನ ಬಾಂಧವ್ಯತೆ ಆಗಿರ್ಬೋದು, ಯಾವುದೇ ವಿಚಾರಗಳಲ್ಲೂ ವಿಶೇಷತೆ ಇರುತ್ತೆ. ಧಾರ್ಮಿಕವಾಗಿರ್ತಕ್ಕಂಥ ಒಂದು ಸ್ವಭಾವತಃ ಈ ದಿನ ಜಾಸ್ತಿ ಇರ್ತಕ್ಕಂಥದ್ದು. ಬೆಳಗ್ಗೆ ಸ್ವಲ್ಪ ಹಣಕಾಸಿಗೆ ಪ್ರಿಯಾರಿಟಿಯನ್ನು ಕೊಡ್ತೀರಾ, ಕುಟುಂಬಕ್ಕೆ ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಧನುರಾಶಿಯವರಿಗೆ ಕಂಡು ಬರ್ತದೆ. ಸಾಧ್ಯವಾದಷ್ಟು ಯಾರು ಧನುರಾಶಿಯಲ್ಲಿದ್ದೀರೋ ಸ್ವಲ್ಪ ಸೋಂಬೇರಿತನ ಕಡಿಮೆ ಮಾಡಿ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಅನರ್ಥಗಳು ಕಂಡು ಬರುತ್ತೆ. ಬಿಟ್ಟರೆ ನಾವು ಅದನ್ನು ಹೊರತುಪಡಿಸಿದ್ರೆ, ಕೋಪವನ್ನು ಹೊರತುಪಡಿಸಿದ್ರೆ ಖಂಡಿತವಾಗಿ ಶುಭದ ದಿನ. ಯಾರು ಧನುರಾಶಿಯಲ್ಲಿದ್ದರೋ ಶಿವನ ಮಂತ್ರ, ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿದ್ರೆ ಶುಭವಾಗ್ತದೆ. ಅದೇ ರೀತಿ ಮಕರ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ನೋಡಿ, ಭಾಳ ವಿಶೇಷವಾಗಿ ಈ ದಿನ ನಿಗೂಢತೆ, ಸ್ವಲ್ಪ ಮಟ್ಟಿಗೆ ನಿಗೂಢವಾಗಿರ್ತಕ್ಕಂಥ ಕಾರ್ಯ ಚಟುವಟಿಕೆಗಳಿರ್ತಕ್ಕಂಥದ್ದು ಇರ್ತದೆ. ಹಾಗೂ ಮಕರ ರಾಶಿಯವರಿಗೆ ಹೆಚ್ಚಿನ ಪ್ರಮಾಣ ಹಾಗೆ ಮನೆ, ಅದೇ ರೀತಿಯಾಗಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಅನರ್ಡ್ ಮನಿ ಸ್ವಲ್ಪ ಸಾಧ್ಯತೆ ಇರುತ್ತೆ. ಭೂಮಿಯ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥ ದಿನ ಸಹಿತವಾಗಿ ಹೌದಾಗ್ತದೆ. ಹಾಗೆ ಸ್ವಲ್ಪ ಸಮಾಧಾನದ ವರ್ತನೆ ಮಕರ ರಾಶಿಯವರಿಗೆ ಶುಭತ್ವವನ್ನು ಕೊಡುತ್ತೆ. ಕುಂಭರಾಶಿಯ ಫಲಾಫಲ ಖಂಡಿತ ಕುಂಭರಾಶಿಯವ್ರಿಗೂ ಅಷ್ಟೇ
ನೋಡಿ, ಕುಂಭರಾಶಿಯವರು ಸ್ವಲ್ಪ ಜನಗಳೊಟ್ಟಿಗೆ ಈ ದಿನ ಬೆರೀರಿ, ಅಥವಾ ಆರೋಗ್ಯ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡರೂ ಪರವಾಗಿಲ್ಲ, ಬಟ್ ಬೇರೆ ವಿಚಾರಕ್ಕೆ ಹೋದಾಗ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಕುಂಭರಾಶಿಯವರಿಗೆ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಯಾವುದೇ ಒಂದು ಸಾರ್ವಜನಿಕ ಆಗಿರ್ಬೋದು, ಮತ್ತೊಂದೇ ಆಗಿರ್ಬೋದು, ಅವರೊಟ್ಟಿಗಿನ ಉತ್ತಮ ಮಾತುಕತೆಗಳ ವ್ಯವಹಾರ ಇದನ್ನು ಭಾಳ ಶುಭತ್ವವನ್ನು ಕೊಡುತ್ತೆ. ಸ್ವಲ್ಪ ಮನಸ್ಥಿತಿ ಯಾರೊಟ್ಟಿಗೂ ಬೆರಿದಲೇ ಇರತಕ್ಕಂಥ ಇನರ್ಷಿಯ ಕಾಡುತ್ತೆ, ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು. ಕೇವಲ ನೀವು ಮಾಡಬೇಕಾಗಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ, ಈ ಕುಂಭರಾಶಿಯವರು ಸ್ವಲ್ಪ ಮಟ್ಟಿಗೆ ಈ ಬಿಳಿಯ ಸ್ವೀಟ್ಸ್ಗಳನ್ನು ಅಲ್ಲಿ ನಿಮ್ಮ ಸ್ನೇಹಿತರಿಗೋ ಮತ್ತೊಬ್ಬರಿಗೆ ಅಂತಕ್ಕಂಥ ಕೆಲಸ ಮಾಡಿ. ಕೊನೆಯದಾಗಿ ಮೀನರಾಶಿಯ ಫಲಾಫಲ. ಮೀನರಾಶಿಯವ್ರಿಗೆ ಹೇಗಿರುತ್ತೆ? ಖಂಡಿತ ಈ ಮೀನರಾಶಿಯವ್ರಿಗೆ ಒಂದು ರೀತಿಯಾದಂಥ ಲಾಭದ ದಿನ, ಪ್ರೀತಿಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ, ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ, ಸಂಬಳ ಜಾಸ್ತಿ ಆಗ್ತಕ್ಕಂಥ ಒಂದು ನ್ಯೂಸನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಜೊತೆಗೆ ಕೇವಲ ಒಂದು ಮಾತುಕತೆಗಳಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ. ಖಂಡಿತವಾಗಿ ಈ ದಿನ ಭಾಳ ವಿಶೇಷತೆ, ಕುಟುಂಬಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀರಿ, ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ಒಂದು ರೀತಿಯಾದಂಥ ಲಾಭದ ದಿನ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಅನೇಕ ಕಷ್ಟಬಾಧೆಗಳು ಕಾಡ್ತಾ ಇದೆ ಅಂದಾಗ ಆ ಕಷ್ಟಗಳನ್ನು ನಿಯಂತ್ರಿಸಲಿಕ್ಕೋಸ್ಕರ ನೀವು ಶುಕ್ರವಾರಗಳಂದು ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರೂ ದೇವಸ್ಥಾನ ಆಗ್ಬೋದು, ಯಾವುದೇ ದೇವಸ್ಥಾನಗಳಿಗೆ ಬೆಲ್ಲ ಮತ್ತು ನೀರನ್ನು ಅರ್ಪಣೆಯನ್ನು ಮಾಡಿ. ವಿಚಿತ್ರವಾದರೂ ಸಹಿತವಾಗಿ ಬೆಲ್ಲ ಮತ್ತು ನೀರು ಆ ಒಂದು ವಿಶೇಷವಾಗಿ ನಿಮ್ಮ ಕಷ್ಟಗಳಿಗೆ ನಿಯಂತ್ರಣದಲ್ಲಿಡುತ್ತೆ. ಯಾವುದಾದ್ರೂ ದೇವಸ್ಥಾನ ಆಗಿರಲಿ, ಪ್ರಾಕ್ಟೀಸ್ ಮಾಡಿ ನೋಡಿ. ಶುಕ್ರವಾರಗಳದ್ದು ಸಂಕಲ್ಪ ಸಹಿತವಾಗಿ ಸರಳವಾದರೂ ಕೂಡ ಮಹತ್ವ ಜಾಸ್ತಿ ಇರ್ತಕ್ಕಂಥದ್ದಿರ್ತದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಪರಿಹಾರ ನಿಮಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಭಾಳ ವಿಶೇಷತೆ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.